ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬಿಜೆಪಿ ಸಂಸದರು ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಒಂದೇ ಒಂದು ರೂಪಾಯಿಯೂ ತರಲಿಲ್ಲ. ಇವರು ನಾಲಾಯಕ ಮಾತ್ರ ಅಲ್ಲ, ರಾಜ್ಯಕ್ಕೂ ಕೂಡ ದ್ರೋಹ ಮಾಡ್ತಾ ಇದ್ದಾರೆ. ಬಿಜೆಪಿ ಸಂಸದರ ವಿರುದ್ಧ ಸಚಿವ ಕೃಷ್ಣ ಭೈರೇಗೌಡ ವಾಗ್ದಾಳಿ ನಡೆಸಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ಹಣ ಕೇಂದ್ರ ಸರ್ಕಾರ ಕೊಡಬೇಕು, ಆದರೆ ಇವರ ಯೋಗ್ಯತೆಗೆ 53 ರೂಪಾಯಿ ಕೂಡ ಕೊಡಲಾಗದಂತಹ ನಾಲಾಯಕಗಳು. ಇಡಿ ಅಧಿಕಾರಿಗಳು ಛೂ ಬಿಟ್ಟು ಕೇಸ್ ಹಾಕಿಸೋದು, ಅದನ್ನ ಬಿಟ್ಟರೆ ಬೇರೆ ಏನು ಮಾಡೋದಕ್ಕೂ ಸಾಧ್ಯವಾಗಲ್ಲ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಗಟ್ಟಿ ಧ್ವನಿಯಲ್ಲಿ ಮಾತನಾಡ್ತಾರೆ. ಹಾಗಾಗಿ ಅವರನ್ನ ಇಡಿ ಸಿಬಿಐ ಛೂ ಬಿಟ್ಟು ಕೇಸ್ ಹಾಕಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸಿಬಿಐ ಸೀಳು ನಾಯಿ ಮೂಲಕ ಧ್ವನಿ ಅಡಗಿಸೋದಕ್ಕೆ ಹೊರಟಿದ್ದಾರೆ. ಬಿಜೆಪಿ ವಿರುದ್ಧ ಸಚಿವ ಕೃಷ್ಣ ಭೈರೇಗೌಡ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಸೆಂಟ್ರಲ್ ಗವರ್ಮೆಂಟ್ ಅವರು ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡಬೇಕು. 5,300 ಕೋಟಿ ಕೊಡಬೇಕು. ಅವರು ಇವತ್ತು ಜೆಡಿಎಸ್ ಬಿಜೆಪಿ ಅವರು ಸೇರಿ 5,300 ಕೋಟಿಯಲ್ಲಿ ಇವರ ಯೋಗ್ಯತೆಗೆ 53 ಪೈಸಾ ಕೊಡಕ್ಕೆ ಆಗದೆ ಇರುವಂತಹ ನಾಲಾಯಕಗಳು ಇವರು ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. 5,300 ಕೋಟಿ ಬರಬೇಕು ಅಪ್ಪರ್ ಭದ್ರಾ ಯೋಜನೆಗೆ. ಅದು ದುಡ್ಡು ಬಂದ್ರೆ ಚಿತ್ರದುರ್ಗ, ದಾವಣಗೆರೆ, ಚಿಕ್ಕಮಗಳೂರು, ಶಿವಮೊಗ್ಗ, ತುಮಕೂರು ಇವರಿಗೆಲ್ಲ ಕುಡಿಯೋ ನೀರು ಕೊಡಬಹುದು, ನಾವು ಕೆರೆಗೆ ನೀರು ತುಂಬಿಸಬಹುದು. ಆದ್ರೆ 5,300 ಕೋಟಿ ಸೆಂಟ್ರಲ್ ಗವರ್ಮೆಂಟ್ ಇವತ್ತಿಗೆ 1 ಪೈಸಾ ಕೊಟ್ಟಿಲ್ಲ. ಉಸಿರು ಬಿಟ್ಟು ಮಾತಾಡೋ ದಮ್ಮಿಲ್ಲ, ತಾಕತ್ತಿಲ್ಲ ಬಿಜೆಪಿ ಅವರು ಜೆಡಿಎಸ್ ನವರಿಗೆ. ಇವರು ನಾಲಾಯಕ ಹೌದಾ ಅಲ್ವಾ? ರಾಜ್ಯಕ್ಕೆ ಬರಬೇಕಾಗಿರೋ 1 ಪೈಸಾ ತರೋದಕ್ಕೆ ಸಾಧ್ಯ ಆಗದೆ ಇರೋ ನಾಲಾಯಕಷ್ಟೇ ಅಲ್ಲ, ಕರ್ನಾಟಕದ ದ್ರೋಹಿಗಳು ಇವರೆಲ್ಲರೂ ಕೂಡ ನಮ್ಮ ರಾಜ್ಯಕ್ಕೆ ಬರೋ ರೂಪಾಯಿ ತಾಕತ್ತಿಲ್ಲ. ಸೆಂಟ್ರಲ್ ಗವರ್ಮೆಂಟ್ ಅವರು ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡಬೇಕು. 5,300 ಕೋಟಿ ಕೊಡಬೇಕು. ಅವರು ಇವತ್ತು ಜೆಡಿಎಸ್ ಬಿಜೆಪಿ ಅವರು ಸೇರಿ 5,300 ಕೋಟಿಯಲ್ಲಿ ಇವರ ಯೋಗ್ಯತೆಗೆ 53 ಪೈಸಾ ಕೊಡಕ್ಕೆ ಆಗದೆ ಇರುವಂತಹ ನಾಲಾಯಕಗಳು ಇವರು ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. 5,300 ಕೋಟಿ ಬರಬೇಕು ಅಪ್ಪರ್ ಭದ್ರಾ ಯೋಜನೆಗೆ. ಅದು ದುಡ್ಡು ಬಂದ್ರೆ ಚಿತ್ರದುರ್ಗ, ದಾವಣಗೆರೆ, ಚಿಕ್ಕಮಗಳೂರು, ಶಿವಮೊಗ್ಗ, ತುಮಕೂರು ಇವರಿಗೆಲ್ಲ ಕುಡಿಯೋ ನೀರು ಕೊಡಬಹುದು, ನಾವು ಕೆರೆಗೆ ನೀರು ತುಂಬಿಸಬಹುದು. ಆದ್ರೆ 5,300 ಕೋಟಿ ಸೆಂಟ್ರಲ್ ಗವರ್ಮೆಂಟ್ ಇವತ್ತಿಗೆ 1 ಪೈಸಾ ಕೊಟ್ಟಿಲ್ಲ. ಉಸಿರು ಬಿಟ್ಟು ಮಾತಾಡೋ ದಮ್ಮಿಲ್ಲ, ತಾಕತ್ತಿಲ್ಲ ಬಿಜೆಪಿ ಅವರು ಜೆಡಿಎಸ್ ನವರಿಗೆ. ಇವರು ನಾಲಾಯಕ ಹೌದಾ ಅಲ್ವಾ?